ಯಾಕನ ಇವತ್ತು ಅವ್ವ ನೆನಪು ಭಾಳ ಆಗಕತ್ತೈತಿ. ಒಂದು ಹೆಣ್ಣಿಗೆ ತನ್ನ ಮನಸ್ಸಿನಿಂದ ಏನಾರ ಹೇಳ್ಕೊಬೇಕಂದ್ರೆ ತಾಯಿ ಇರ್ಬೇಕು ನೋಡು. ತಾಯಿ ಇಲ್ಲ ಅಂದ್ರೆ ಎಷ್ಟೊಂದು ಕಷ್ಟ ಅಲ್ಲ. ನಮ್ಮಂತ ಅನಾಥರು ಯಾರ ಮುಂದೆ ಹೇಳ್ಕೊಬೇಕು? ಸಹನಾ, ಹಾಂ ಹೇಳ್ರಿ, ಏನಾರ ಬೇಕಾಗಿತ್ತ ನಿಮ್ಗೆ? ಏನು ಬೇಡ. ನೀ ಏನೋ ಅಂದಂಗಾತಲ್ಲ ಆಗಿಲ್ಲ. ಹಾಂ ಏನೂ ಅಂದಿಲ್ಲ ನಾನು. ಮಕ್ಕ ಯಾಕೆ ಸಪ್ ಮಾಡ್ಕೊಂಡಿ? ಯಾಕೆ ಮನ್ಯಾಗ ಯಾರು ಏನಾರ ಅಂದ್ರನ? ಅಯ್ಯೋ ಇಲ್ರಿ, ಯಾರು ಏನೂ ಅಂದಿಲ್ಲ. ಮತ್ತು ಅವ್ವ ಏನಾರ ಬೆದರಿಸಿಲ್ಲನ? ಇಲ್ರಿ, ಪಾಪ ಏನೂ ಅಂದಿಲ್ಲ ಅವರು. ಮತ್ತೆ ಯಾಕೆ ಹಿಂಗೆ ಸಪ್ಪದಿ? ಏನಿಲ್ಲ. ಮೊದಲೇ ಕತ್ತ ಹೊಳ್ಳಿ ಹೇಳ್ತೀನಿ. ಯಾಕಂತ? ಏನು ಮಬ್ಬದಿಯ? ನನ್ನ ಕೈಯ ಮಲಗುವರ ನೋಡಿ ಇಲ್ಲ. ಹಾಂ, ನಿನಗಂತ ತಂದೀನಿ ಹೊಳ್ಳ. ಕರೇನ? ಮತ್ತೇನು ಸುಳ್ಳು ಹೇಳಾಕತ್ತೀನೇನ? ಹೊಳ್ಳ. ನನ್ನ ಬಂಗಾರ ಈಗ ಚಂದ ಕಾಣಕತ್ತಿ. ನಿನಗೆ ಏನಾರು ಹೇಳ್ಕೊಬೇಕು ಅನ್ನೋದಿತ್ತಂದ್ರೆ ನನ್ನ ಮುಂದೆ ಹೇಳ್ಕೊ. ಆ ಥರ ಏನಿಲ್ಲ. ನನಗೆಲ್ಲ ಗೊತ್ತೈತಿ. ನಾನು ನಿನ್ನ ಬಗ್ಗೆ ಕೇರ್ ತೊಗೊಂಡಿಲ್ಲ, ನಂದು ತಪ್ಪಾಗೈತಿ. ಇನ್ನು ಯಾವತ್ತೂ ಹಂಗತಿ ಮಾಡೋಂಗಿಲ್ಲ. ಇನ್ಮ್ಯಾಗ ನಿನಗೋಸ್ಕರ ಟೈಮ್ನ ಮೀಸಲಿಡ್ತೀನಿ, ಆಯಿತಾ? ಈಗಾರ ಸ್ಮೈಲ್ ಮಾಡು. ನಿನಗೆ ಹಂಗೇನಾರು ಹೇಳ್ಕೊಬೇಕು ಅನ್ನಿಸ್ತಂದ್ರೆ ನನ್ನ ಹತ್ರ ಆದರೂ ಹೇಳ್ಕೊ. ಕೆಲವೊಂದು ಹೆಣ್ಮಕ್ಳು ವಿಷಯ ಇರ್ತಾವೆ, ಹೆಂಗೆ ಹೇಳಿ ಯಾರಿಗೆ ಹೇಳಿ ಅಂತೇಳಿ ಸಂಕೋಚ ಮಾಡ್ಕೊಳಕ್ಕೆ ಹೋಗ್ಬೇಡ. ಅವನ್ನ ಹತ್ರ ಹೇಳು. ಅವ್ವ ಹಾಗೆಲ್ಲ ಇದನ್ನು ಮಾಡೋಂಗಿಲ್ಲ. ವಿನಾಕ ವಿದ್ಯಾಕ ಹೆಂಗೆ ಆಕಿ ನಿನ್ನೂ ಹಂಗೆ ನೋಡ್ಕೊತಾಳ. ಇನ್ಯಾವತ್ತೂ ಮಕ್ಕ ಜೋತ್ ಬಿಟ್ಕೊಂಡು ಕುಂಡಿರ್ಬಾರ್ದು. ಯಾವತ್ತೂ ಖುಷಿ ಖುಷಿಯಾಗಿರ್ಬೇಕು. ಆಯ್ತು. ಮನ್ಯಾಗ ಎಲ್ಲರ ಜೊತೆನೂ ಬೇರೆ. ಅದು ಮೊದಲಿಂದನೂ ಸ್ವಲ್ಪ ನನಗೆ ಮಾತಾಡೋದು ಕಡಿಮೆ. ಇನ್ಮ್ಯಾಗಿದ್ದ ಅಭ್ಯಾಸ ಮಾಡ್ಕೋತೀನಿ. ನನಗೆ ನೀನು, ನಿನಗೆ ನಾನು. ನಿನ್ನ ಮ್ಯಾಗಿದ್ದ ದೊಡ್ಡ ಬೇಜಾರು ಮಾಡ್ಕೋಬೇಡ. ನಾನು ಮದುವೆ ಆಗಿಂದ ನೀನು ಎಲ್ಲಿ ಕರ್ಕೊಂಡು ಹೋಗಿಲ್ಲ, ಸಾರಿ. ಪರವಾಗಿಲ್ಲ ಬಿಡ್ರಿ, ನಾ ಏನು ಅದನ್ನೇನು ತಿಳ್ಕೊಂಡಿಲ್ಲ. ನನ್ನ ಜೊತೆ ಇಷ್ಟು ಖುಷಿಯಾಗಿ ಮಾತಾಡಿದ್ರಲ್ಲ ಸಾಕು ನನಗೆ. ಇಲ್ಲ, ಈ ಸಂಡೇ ಖಾಲಿ ಅದೀನಿ, ಇಬ್ಬರು ಎಲ್ಲರೂ ಹೋಗ್ಬರೋಣಂತ. ಮತ್ತು ನಾ ಏನೋ ಒಂದು ವಿಷಯ ಹೇಳಬೇಕಿತ್ತು ನಿಮ್ಮ ಹತ್ರ. ಹೇಳು. ಅದು ಮತ್ತು ನಂಗೆ ಮುಂದೆ ಓದೋ ಆಸೆ ಐತಿ. ನಾನು ವಿದ್ಯಾ ಆಂಟಿ ಆಗ್ಯಾರಲ್ಲ, ಆ ಥರ ಆಗ್ಬೇಕಂತ ಆಸೆ. ಆಗ ನಿನ್ನ ಯಾರು ಬೇಡ ಅಂದಾರ? ಓದಕ್ಕೆ ಯಾರು ಬೇಡ ಅಂದಾರನ? ನಮ್ಮ ಮನ್ಯಾಗ ಅಂಕರು ಯಾರು ಬೇಡ ಅನ್ನಂಗಿಲ್ಲ. ಅವಾಗ ನೀ ಇಟ್ಟೇ ಹೇಳಿದೆ ಅಂದ್ರೆ ಅವು ಎಷ್ಟು ಖುಷಿ ಪಡ್ತಾಳೆ ಗೊತ್ತನ? ಅವಾಗ ಓದೋ ಅನ್ಕೊಂಡ್ರೆ ಭಾಳ ಇಷ್ಟ. ನನಗೂ ಎಷ್ಟು ಸಲ ಬೈತಿದ್ಲು, ಓದ್ ನೀನು ಸರಿಯಾಗಿ ಓದಂಗಿಲ್ಲ ಅಂತೇಳಿ ಅಂತಿದ್ಲು. ನಾನು ಓದ್ಬೇಕು ಅಂತೇಳಿ ಈಟ ಅವಾಗ ಅಂದೆ ಅಂದ್ರೆ ನೋಡಿಲ್ಲ, ಅವು ಕುಣದೆ ಆಡಿಬಿಡ್ತಾಳೆ. ಓದುವರಿಗೆ ಭಾಳ ಸಪೋರ್ಟ್ ಮಾಡ್ತಾಳೆ ನಮ್ಮವ್ವ. ನಾನು ಅಂಕರು ಚಂದಾಗ ಓದಲಿಲ್ಲ. ಆ ಓದುವರ ನೀವರ ಚಂದಾಗ ಓದ್ರಿ ಅಂತ ಆಕಿ. ಹೌದು, ಅತ್ತೆಯಾರು ನೋಡೇನಿ, ಭಾಳ ಸಪೋರ್ಟ್ ಮಾಡ್ತಾರೆ ಅವರು. ನಾನು ಮದುವೆ ಆದಮೇಲೆ ಏನು ನೀನು ಇಷ್ಟ ಕಷ್ಟ ಏನೂ ಕೇಳಿಲ್ಲ. ನಿನಗೇನು ಇಷ್ಟ ಹೇಳು, ಇನ್ನು ಮ್ಯಾಗಿದ್ದ ತೊಗೊಂಡು ಬರ್ತೀನಿ. ನನಗೇನು ಬೇಡ, ನನಗೆ ನಿಮ್ಮ ಪ್ರೀತಿ ಬೇಕು. ನನ್ನ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಅಂದ್ರೆ ನಂಗೆ ಎಷ್ಟೋ ಖುಷಿ ಆಗುತ್ತೆ ಗೊತ್ತನ? ಸರಿ ಆಯ್ತು. ನನಗೆ ಬೇಕಾಗಿದ್ದೆಲ್ಲ ಅತ್ತೆಯರು ಕೊಡಿಸ್ತಾರೆ, ಇನ್ನೇನು ಬೇಕು ನನಗೆ? ಒಟ್ಟು ಅತ್ತಿ ಸೊಸಿನ ವಹಿಸ್ಕೊಂಬರೋದು, ಸೊಸಿ ಅತ್ತಿನ ವಹಿಸ್ಕೊಂಬರೋದು. ಅತ್ತಿ ಸೊಸಿ ನಡುವ ನಾನಾ ಕಡೆಗೆ ಆದಿನ ಬಿಡು. ನೋಡ್ರಿ, ಹೇಳ್ರಿ, ಕೈಕಾಲು ಮಕ್ಕ ತಗೊಳ್ರಿ, ಊಟ ಮಾಡೋರಂತೆ. ಇವತ್ತ ನಾನೇ ನಿನಗೆ ಊಟ ಮಾಡಿಸ್ತೀನಿ, ನೀನು ನನಗೆ ಊಟ ಮಾಡಿಸ್, ಆಯ್ತಾ? ಅಯ್ಯ, ನಿಮ್ಮ ಮನ್ಯಾಗ ಎಲ್ಲರೂ ಊಟಕ್ಕೆ ಕುಂತಿರ್ತಾರ, ಅವ್ರ ಇದ್ರಿಗೆ ಅವ್ರಿ? ನಾನು ಅವ್ರ ಇದ್ರಿಗೆ ಊಟ ಮಾಡಿಸ್ತೀನಿ ಅಂದೆ, ನಿನ್ಗೆ ಅವ್ರ ಇದ್ರಿಗೆ ಮಾಡಿಸನ್ಯ? ಇಲ್ಲಿ ರೂಮ್ನಾಗ ಹಚ್ಕೊಂಡು ಬಾ ತಟ್ಟೆನ. ಅಯ್ಯೋ, ಅಮ್ಮರು ಯಾಕೆ ಇಲ್ಲಿ ಊಟ ಕೊಡ್ತೀನಿ ಕಾಯಂಗಿಲ್ಲ ಅಂತ ಕೇಳ್ತಾರ. ಅವ್ರಿಗೆ ಯಾಕೆ ತೆಲ್ ನೋವು ಅಂತ್ರಿ, ಇಲ್ಲೇ ತೊಗೊಂಡು ಬಾ ಅಂದ್ರಿ, ಅದಕ್ಕೆ ಹಚ್ಕೊಂಡು ಹೊಂಟೇನ್ರಿ ಅಂತೀವಿ. ಎಲ್ಲ ಕಲಿಸ್ಕೊಡ್ಬೇಕು ನಾವು. ನೀ ಪೆದ್ದಿದಿ. ನೀವು ಹೆಂಗದಿರಿ, ನಾನು ಹಂಗದೀನಿ. ಪೆದ್ದನ್ನ ಹೆಂಗಿರ್ತಾ ಹೇಳ್ರಿ? ನಿನ್ನ ನನ್ನ ಬುಡಕ್ಕೆ ಬಂದಿಲ್ಲ ಪರಕ್ಕ ಜೋಳ ಹಸ್ ಮಾಡಕತ್ತೀಯ? ಮತ್ತು ಅದನ್ನು ನಂಜನ ಗೂಡನೇ ಯಾವುದೋ ಗೂಡು ಅಂದ್ಲಲ್ಲ, ಅತ್ತಾಗ ಒಂದು ಹೋಗೋದೈತಿ ಅಂತ ಅಂದ್ಲು ರೇಣವ. ಮತ್ತು ಅತ್ತಾಗ ಹೋದ್ರೆ ಮತ್ತು ಗಿರ್ನಿ ಹಾಕ್ಸಾರ ಯಾರು? ನಮ್ಮ ಕೃಷ್ಣವಿನಿ ಆದ್ರೆ ಹೋಗಿ ಹಾಕಿಸ್ಕೊಂಬರ್ತಿದ್ಲವ. ಮತ್ತು ಆಕಿನೂ ಹೊಟ್ಲ ಅದಾಳ. ನಮ್ಮ ಸಹನವ ಅಯ್ಯೋ ಮಂದಿ ಕೂಡ ಮಾತಾಡಂಗಿಲ್ಲ ಅವಡಿಗೆ, ಇನ್ನು ಯಾರು ಹಾಕಿಸ್ಕೊಂಬರ್ತಾರ? ಅದಕ್ಕೆ ಒಂದು ಹಿಟ್ಟು ಹಾಕ್ಸಿದ್ನಿ ಅಂದ್ರೆ ಚಿಂತೆ ಬಿಡ್ತಂತ. ಬೇಸ್ ಆತ. ನಮ್ಮ ಸುರೇಶ್ ಎಪ್ಪಗಂಕರು ನೀ ಬರಾಕತ್ತಿ ಅಂದ್ರೆ ದೊಡ್ಡ ಸುದ್ದಿ ಆಗ್ಬಿಟ್ಟೈತಿ. ಯಾವ ಬರ್ತಿರ್ಬಿ ಅಂತೇಳಿ ಹತ್ಗಲ್ ಮೆತ್ಗಲ್ ಫೋನ್ ಹಚ್ಚಕತ್ತಾನ. ಏನು ಬಿಡ, ದೂರ ಬರ ದಾರಿ, ಖರ್ಚಿನ ಮಾರ್ಗ. ಕೆಂಪು ಬಸ್ನ್ಯಾಗ ಬರಬೇಡ ಬೇ, ಗದ್ಲ ಭಾಳ ಇರ್ತಾವ ಅಂತೇಳಿ ಅದೇನೋ ಏನೇ ಈಸಿದ ಅಂತಂದ. ಅದನ್ನೇನೋ ಬಸ್ ಬುಕ್ ಮಾಡ್ಯಾನಂತ. ಅದ್ರಾಗ ಹತ್ತಿ ಬರ್ರಿ ಅಂತ ಹೇಳ 3 ಮಂದಿದು ಬಸ್ ಬುಕ್ ಮಾಡ್ಯಾನ. ನಮ್ಮ ಅವಂಗೂ ಕರನ್ಯ, ಒಲ್ಲೆ ಅಂದ. ಮತ್ತು ರೇಣಿಗಂಡು ಏನು ಮಾಡ್ತಾನ ನಾನು ಕೇಳಕ್ಕೆ ಹೋಗಿಲ್ಲ. ಇವ ಅಷ್ಟು ರೊಕ್ಕ ಕೊಟ್ಟು ಅವನ್ನೆಲ್ಲ ಅಷ್ಟು ದೊಡ್ಡ ಬಸ್ಸಿಗೆ ಅವನ್ನೆಲ್ಲ ಯಾಕೆ ಮಾಡ್ಬೇಕು? ಬಡ ಕೆಂಪು ಬಸ್ಸಿಗೆ ಹತ್ತಿ ಹೋಗ್ಬಿಡ್ತಿದ್ದಿಲ್ಲ. ಬಸ್ ಚಾರ್ಜ್ ಬೇರೆ ಪಿರಿ ಇತ್ತು. ಅಯ್ಯೋ, ನಮ್ಮ ಹುಡುಗ ಕೇಳ್ಬೇಕಲ್ಲ. ಸಮೀಪ ದಾರಿ, 1 ತಾಸಿಂದ 2 ತಾಸಿನ ದಾರಿ ಐತಿ ಇಲ್ಲಿಂದ ಬೆಂಗಳೂರಿಗೆ. ಕೆಂಪು ಬಸ್ಸಿಗೆ ಹೋಗ್ಕಂತ, ಕೆಂಪು ಬಸ್ಸಿಗೆ ನೋಡಿ ಹಿಂಗತಿ ಅಂತ ಅವ ಮನ್ಯಾಗನು ಹಸ್ ಮಾಡಕ್ಕೆ ಬರಂಗಿಲ್ಲ. ಕೃಷ್ಣವಿನಿಗೆ ಸಹನಾಗ ನನ್ನ ಗತಿ ಅವಕ್ಕ ಒಣ್ಯಾಕಕ್ಕೆ ಏನು ಬರ್ತತನ ಹೇಳು. ಅದಕ್ಕೆ ನಾನು ಹಸ್ ಮಾಡಕತ್ತೀನಿ. ಈಗ ನೋಡು, ಚಂದಾಗ ಒಣದ್ರ ಮರದಾಗ ಹಿಂದೆ ಉಳ್ಕೊಂಡ್ಬಿಡ್ತಾವ.
ಇಲ್ಲ ಅಂದ್ರೆ ಇವ್ರ ಕೈ ಕೊಟ್ಟನೆ ಅಂದ್ರೆ ಚಂದ ಗೋಣಿ ಹಂಗೆ ಇಲ್ಲ. ಹೌದವ್ವ, ಈಗಿನ ಹೆಣ್ಮಕ್ಳಿಗೆ ಇವು ಕೇರೋದು ಕೊಟ್ಟುದು ಏನೂ ಗೊತ್ತಾಗಂಗಿಲ್ಲ. ಕವನ ಕೇಳ್ನೆ, ಅಯ್ಯೋ ತಂಗಿ ಮತ್ತು ರೊಟ್ಟಿ ಪಟ್ಟಿ ಮಾಡ್ಕೋಬೇಕಂದ್ರೆ ಹ್ಯಾಂಗೆ ಮಾಡ್ತೀಯ ತಂಗಿ ಅಂತಂದೆ ಮೊನ್ನೆ. ಅದೇನೋ ಮಾಲಿಗೆ ಹೋಗ್ತಾರಂತ, ಅದೇನೋ ಮಾಲ ಅಂತ, ಅಲ್ಲೇನೋ ಜಾಗ ಹಿಟ್ಟು ಸಿಗ್ತದಂತ, ಹಾಕ್ಸಿಟ್ಟಿದ್ದು ಪ್ಯಾಕೆಟ್ ಗಂಟ್ಲೆ ಕಿಲೋ ಗಂಟ್ಲೆ ಹಿಂಗೆ. ಅವ್ನು ತಂದು ಮಾಡ್ಕೊಂಡು ತಿಂತಾರಂತ ನೋಡು. ಪ್ಯಾಟೆಗೆ ಏನು ಸಿಗಂಗಿಲ್ಲ, ರೊಕ್ಕ ಕೊಟ್ರೆ ಎಲ್ಲ ಸಿಗ್ತತಿ. ಇನ್ನು ನಮ್ಮ ಹಳ್ಳಿಯಾಗ ಸಿಗಂಗಿಲ್ಲ. ಆದ್ರೆ ಏನವ ಪ್ಯಾಟ್ಯಾಗ ಜೀವನ ಮಾಡ್ಬೇಕಂದ್ರೆ ಗಾವಂಗ ಕೈ ತುಂಬ ರೊಕ್ಕ ಇರ್ಬೇಕು ನೋಡು. ಈ ಸಣ್ಣ ಪುಟ್ಟ ಪಗಾರದಾರ ಬದುಕುದು ಭಾಳ ಕಠಿಣ ಐತ ಅಂತ ದೊಡ್ಡ ಪ್ಯಾಟ್ಯಾಗ. ಹೌದೌದು, ಅದು ಮಾತ್ರ ಕರಿಯನ. ವೇದ್ಯಾಕ ಏನಾಕ ಆಣಿಕಲ್ ಆಡೋಣ? ಆಣಿಕಲ್ಲ ಸರಿ ಆಡೋಣ ಬಾ. ನಾನು ಆಡ್ಲಾರ್ದ ಭಾಳ ದಿನ ಆಗಿತ್ತು. ನನಗೆ ಆಣಿಕಲ್ ಆಡೋದಂದ್ರೆ ಭಾಳ ಇಷ್ಟ. ನಾನು ಯಾವಾಗಲೂ ನಾನ ಫಸ್ಟ್ ಬರ್ತಿದ್ದೆ. ನಾನು ವಿದ್ಯಾಕ್ಕ ರಾಧಕ್ಕ ಆಟ ಆಡ್ತಿದ್ಯಲ್ಲ, ನಾನ ಫಸ್ಟ್ ಬರ್ತಿದ್ದೆ ಗೊತ್ತನ? ಹೌದೌದು, ನೀ ಎಷ್ಟು ಫಸ್ಟ್ ಬರ್ತಿದ್ದೆ ಅಂತ ಗೊತ್ತಿಲ್ಲ. ತಾಯಿನಾರ ಫಸ್ಟ್ ಬರ್ಲಿಕ್ಕಂದ್ರ ಆ ಹುಡುಗರು ಕೂಡ ಜಳ ಮಾಡಿಬಿಡ್ತಿದ್ಲು. ಆಟ ಮುಟ್ಟು ಜೈ ಅಂದ್ ಬಿಡ್ತಿದ್ಲು. ಬರೀ ಹಿಂಗ ಮಾಡ್ತಿದ್ಲಿಕಿ. ಆ ಹುಡುಗರು ಏನಾರ ಒಂದ್ ಈಟು ಆಡಕತ್ತು ಅಂದ್ರೆ ಕೈ ತಾಕಿಸಿ ಬಿಡುದು. ಹಿಂಗತಿ ಬಾ ಮಾಡ್ತಿತ್ತ ನಮ್ಮ ವಿನಾಕ. ಅವಾಗ ಹಂಗತಿ ಮಾಡಿಲ್ಲ, ಮತ್ತೆ ಈಗ ಹಂಗತಿ ಮಾಡ್ಬೇಡವ. ಮತ್ ನೀನು ಆಡ್ದಾಗ ಮತ್ತ ಚೀಟಿಂಗ್ ಮಾಡ್ಬಾರ್ದು. ಅವಾಗ ಸಣ್ಣಕ್ಕಿದ್ನ್ಯಾಳ, ಈಗ ಹಂಗೆಲ್ಲ ಮಾಡಂಗಿಲ್ಲ. ಕಟ್ಟಿ ಮ್ಯಾಗ ಕುಂತ್ಕೊಂಡು ಆಣಿಕಲ್ಲ ಆಡಕತ್ತೀರಿ. ಲಗ್ನ ಮಾಡ್ಕೊಂಡು ಗಂಡು ಮನ್ಯಾಗ ಬಾಣೆ ಮಾಡಕತ್ತಾವು, ಆಣಿಕಲ್ಲ ಆಡ್ತಾರ ಅಂತೇಳಿ ಅಂದಾರ. ವಿದ್ಯಾಕ ಇದು ದೊಡ್ಡ ಆಫೀಸರ್ ಅಂತ ನೋಡ, ಏನ್ ಚಂದ ಆಣಿಕಲ್ಲ ಆಡಕತ್ತತಿ ಅಂದಾರ. ಬಿಡೇವ ಹೋಲ್ ಬಿಡ್ಬೇ, ಅನು ಅವ್ರ ಅಂತಿರ್ತಾರ. ಅನು ಅವ್ರಿಗೇನು ಬೇಡ ಅನ್ನಕ್ಕಾಗತ್ತನ? ಹೋಗು, ಯಾಕ ಆಡ್ಬಾರ್ದನ? ಅನು ಅವ್ರೇನು ಹೆಂಗಿದ್ರು ಅಂತಾರ. ನೋಡಿಲ್ಲ, ಅಮ್ಮ ಹೊಲಕ್ಕೆ ಹೋಗ್ಯಾಳ, ದೊಡ್ಡಮ್ಮ ಸಣ್ಣಮ್ಮ. ಬಂದ್ರಂದ್ರ ನೋಡ್ ಮತ್ತ ಬೈತಾರ ಅಮ್ಮಾರಿನ್ನ. ಯಾಕ ಆಣಿಕಲ್ ಯಾಕೆ ಆಡ್ಬಾರ್ದು? ಆಣಿಕಲ್ ಆಡಿದ್ರ ಮಳಿ ಆಗಂಗಿಲ್ಲ ಅಂತವಾ. ನಿಮ್ಮಮ್ಮ ಬೈತಿದ್ಲು. ನಾನು ಆಗ ಹೊಸ್ತಾಯಿ ಲಗ್ನ ಬಂದಿದ್ನಲ್ಲ, ನಮ್ಮ ರೇಣಿ ಬರ್ತಿದ್ಲಲ್ಲ, ಆಕೆ ಕೂಡ ಆಣಿಕಲ್ ಆಡಿದ್ರ ಬೈಯಾಕ ನಿಂದ್ರು ನಿಮ್ಮಮ್ಮ. ಇವ್ರಷ್ಟ ಕುಂತಾರಲ್ಲ, ಯಾಕ ಸಹನ ಇಲ್ಲ ಮನ್ಯಾಗ? ಆ ಹುಡುಗಿ ಯಾರು ಕೂಡ ಮಾತಾಡಂಗಿಲ್ಲ ನಮ್ಮ ಸಹನ. ನಾನು ಮಾತಾಡ ತಂಗಿ ಒಟ್ರು ಜೋಡ್ ಕೂಡ ಕುಂದ್ರ ಅಂತೀನಿ. ಮತ್ತಾಗ ಪಾಣಿ ಸೇರ್ಕೊಂತಾನ, ಕೆಲಸ ಮುಗಿಸ್ಕೊಂಡಿದ್ದ ಪಾಣಿ ಸೇರ್ಕೊಂಡಿದ್ದ ಕುಂತು ಬಿಡ್ತತಿ. ಮಾತಾಡಿದ್ರೆ 2 ಮಾತು ನೋಡೋದ. ಆಕಿ ಕೃಷ್ಣ ನಿನ್ ಜೊತೆ ಒಂದ್ 2 ಮಾತು ಮಾತಾಡ್ತಾ, ನನ್ ಕೂಡ ಒಂದ್ 2 ಮಾತು ಮುಗಿದು ಹೋತು. ಪಾಣಿ ಕುಂತ್ಕೊಂಡು ಆ ಬುಕ್ ಹಿಡ್ಕೊಂಡು ಕುಂತು ಬಿಡ್ತೈತಿ. ಅದಕ್ಕೆ ಫೋನ್ ನೋಡು ಚಟನೂ ಇಲ್ಲ ಮತ್ತೆ ಹುಡುಗಿಗೆ. ಅಯ್ಯ, ಗಂಡನ್ ಕೂಡ ಮಾತಾಡ್ತಾ ಇಲ್ಲ. ಅವನಾರ ಮನ್ಯಾಗ ಆಗಿರ್ಬೇಕು ನಮ್ಮ ವಿನಾಯಕಪ್ಪ. ಅದಾಗ ನಮ್ಮ ಮನ್ಯಾಗ ಇರೋದು. ಆ ಹುಡುಗಿಗೆ ಒಬ್ಬಂಟೆ ಗಿದ್ದಿದ್ದು ರೂಢ ಬಿದ್ದತೇನ. ನಾಯಕಂತತಿ ಇವ್ರು ಕೂಡಾಕ. ಏ ಪರವಕ್ಕ, ಹಂಗತಿ ನೀನು ಸುಮ್ ಬಿಡ್ಬೇಡ. ಬಾ ಕುಂದ್ರ ಬಾ ಒಟ್ರು ಕೂಡಂತೆ ಯಾಕಲಿ. ಇಲ್ಲ, ಇನ್ಮ್ಯಾಗಿದ್ದ ಆಟ ಮಾಡ್ತೀನಿ ಆಕಿಗೆ. ಪರವಕ್ಕ 1 ಕಿಲೋ ಬೆನ್ ಇತ್ತು ತಗೋ. ಇದನ್ಯಾಕ ತರಕ್ ಹೋದೆ? ನಿಮ್ದು ಆಕಳ ಬಚ್ಕೊಂಡೆ ಅನ್ನೋದು ಗೊತ್ತು. ತಗೋ, ಇದನ್ನ ಕಾಯಿಸಿ ಇಡು. ಯಾಕೆ ಕಡೆ ತೊಗೊಂತಿದ್ನ? ಅಲ್ಲ, ನಿಮ್ಗೆ ಅಲ್ಲಿ ಮನೆಯ ಬರ್ತತಿ. ಸುಮ್ಮನೆ ಮಾರ್ಕೊಂಡಾರ ಮಾರ್ಕೋಬೇಕು. ಇಲ್ಲ ಅಂದ್ರೆ ಕವನಕ್ಕಾಗಾರ ತೊಗೊಂಡು ನಡಿಬೇಕಿಲ್ಲ. ಅನ್ಯಾಕ ತಂದಿ? ಕವನಕ್ನಗೂ ತುಪ್ಪನ ಕಾಯಿಸಿಟ್ಟು ಬಿಟ್ಟಿನಿ. ಮನ್ಯಾಗ ಬಸರೇನು ಮಕ್ಳು ಅದಾರ. ಏನಾರ ಒಂದಿಟ್ಟು ತಿನ್ನಸ ಪನ್ನಸ ಮಾಡಿದೆ ಅಂದ್ರೆ ಅದ್ರ ಮ್ಯಾಗ ಒಂದಿಟ್ಟು ಹಾಕೊಂಡು ತಿಂತಾವ್. ಕಡೆ ಕುಪ್ಪಿಟ್ಟು ಮಾಡಿದೆ ಅಂದ್ರೆ ಅದ್ರಾಗ ಹಾಕೊಂಡು ತಿಂತಾವ್. ಹಂಗೆ ಮಾಡಂಗಿಲ್ಲ ನಾನು. ಈ ಖಜೂರ ತಿನ್ನಂದ್ರೆ ಈಕಿ ನಮ್ಮ ಕೃಷ್ಣವೇಣಿ ನಾಯಕಂತ. ಅದಕ್ಕೆ ಖಜೂರದಾಗ ಒಂದಿಟ್ಟು ತುಪ್ಪ ಹಾಕಿಟ್ಟಿರ್ತೀನಿ. ನಾನ ನೆನಪು ಮಾಡಿದ್ರೆ 1-2 ತಿಂತಾವ ನೋಡು. ಈಕಿ ನಮ್ಮ ವಿದ್ಯಾಕಂಕರು ಏನು ಮಾಡ್ತಾಳನ ಅವ್ರ ಮನ್ಯಾಗ ನನಗೆ ಗೊತ್ತಿಲ್ಲ. ಇಲ್ಲಿ ಬಂದಾಗ ಈಕಿಗೂ ಕೊಟ್ಟಿರ್ತೀನಿ, ಈಚೆ ಕಡೆ ಮನೆ ಬಂದಾಗ. ನೋಡುವ, ಇವ್ರಿಗೆ ಎಲ್ಲ ಐತಿ ತಿನ್ನಾಕೊಲ್ಲಿ ಅಂತಾರ. ಪರವಕ್ಕ, ನಮಗೆಲ್ಲ ಏನಿತ್ತು ಹೋಟೆಲ್ ಇದ್ದಾಗ? ನಾವ್ ಏನ್ ತಿನ್ಬೇಕು ಯವ್ವ? ಹೌದೌದು, ನೀ ಅನ್ನೋದು ಕರೇನ ಐತಿ.